ಎಲ್ಲರಿಗೂ ಗೊತ್ತಿರೋ ಹಾಗೆ ದುಡ್ಡಿದ್ದರೆ ಏನನ್ನಾದರೂ ತೊಗೋಬೋದು. ಬಟ್ಟೆ, ಕಾರು, ಕಂಫರ್ಟ್, ಯಾಕೆ ಜನರ ಅಟೆನ್ಷನ್ ಕೂಡ ತೊಗೋಬೋದು. ಆದರೆ ಕೆಲವೊಂದು ವಿಷಯಗಳನ್ನ ದುಡ್ಡಿಂದ ತೊಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಖುಷಿ, ನೆಮ್ಮದಿ, ನಂಬಿಕೆ, ಟೈಮ್, ಪ್ರೀತಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆರೋಗ್ಯ. ಇದೆಲ್ಲ ಇದ್ರೇ ನೆಮ್ಮದಿಯಾಗಿರ್ಬೋದು, ಇದೆಲ್ಲ ಇದ್ರೇ ಖುಷಿಯಾಗಿರ್ಬೋದು ಅಂದ್ಕೊಳ್ಳೋರಿಗೆ ಯು ಆರ್ ಕಂಪ್ಲೀಟ್ಲಿ ರಾಂಗ್. ದುಡಿಬೇಕು, ಎಷ್ಟು ಬೇಕಾದರೂ ಅಷ್ಟು ದುಡಿಬೋದು. ಆದರೆ ಜೀವನ ಪೂರ್ತಿ ದುಡಿತಾ ಎಲ್ಲೋ ಒಂದು ಕಡೆ ಬದುಕೋದನ್ನೇ ಮರ್ತೋಗ್ಬಿಡ್ತೀವಿ. ಸೊ ಯಾವತ್ತೂ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೋಬೇಕು. ನಾವು ಎಷ್ಟೇ ದುಡಿದ್ರೂ ಅದನ್ನು ಎಂಜಾಯ್ ಮಾಡೋಷ್ಟು ಅಥವಾ ಅನುಭವಿಸೋಷ್ಟು ನಮಗೆ ಶಕ್ತಿನೇ ಇಲ್ಲ ಅಂತಂದಮೇಲೆ ದುಡ್ದಿದ್ದೆಲ್ಲನೂ ವೇಸ್ಟ್. ವೆಲ್ಕಮ್ ಟು ಡೇ 11 ಆಫ್ ಮೈ 75 ಡೇಸ್ ಚಾಲೆಂಜ್. ಇವತ್ತು ಲಂಚ್ ಮೆನ್ಯೂ ಏನು ಅಂತ ನೋಡೋಣವಾ. ಪುಳಿಯೋಗರೆನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಹಿಂದಿನ ದಿನವೇ ನಾನು ಮಶ್ರೂಮ್, ಕಾರ್ನ್, ಬೇಬಿ ಕಾರ್ನ್ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಬಳಸ್ಕೊಂಡು ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊನ ಬಳಸ್ಕೊಂಡು ಪಲ್ಯದ ಥರ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನೂ ಮಸಾಲ ಹಾಕಿಲ್ಲ, ಜಸ್ಟ್ ಚಿಲ್ಲಿ ಪೌಡರ್, ಗರಂ ಮಸಾಲ ಮಾತ್ರನೇ ಆ್ಯಡ್ ಮಾಡಿದ್ದೀನಿ. ಇತ್ತೀಚೆಗೆ ನನಗೆ ಈ ಬೇಸನ್ ಚೀಲ ಫೇವ್ರೇಟ್ ಆಗಿಬಿಟ್ಟಿದೆ. ಸೊ ಅದ್ರ ಜೊತೆಗೆ ಬೇಸನ್ ಚೀಲನ ತೊಗೊಂಡು ಫ್ರೂಟ್ಗೆ ಅಂತ ಆರೆಂಜನ್ನ ತೊಗೊಂಡಿದ್ದೀನಿ. ಸ್ನ್ಯಾಕ್ಗೆ ಅಂತ ಪುಳಿಯೋಗರೆನೆ ಮಾಡ್ಕೊಂಡಿದ್ವಲ್ಲ, ಅದನ್ನೇ ಕ್ಯಾರಿ ಮಾಡ್ತಾ ಆ್ಯಸ್ ಯೂಶ್ವಲ್ ಗಂಜಿ. ಕರೆಕ್ಟಾಗಿ ಹಿಂದಿನ ದಿನ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ 10-15 ಮಿನಿಟ್ಸ್ ಎಕ್ಸ್ಟ್ರಾನೇ ಸಿಕ್ತು. ಸೊ ಪೂಜೆ ಕೂಡ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಡೋಕ್ಕೆ ಮುಂಚೆ ಗಂಜಿನ ಕುಡಿದು ಇನ್ನೇನು ಸ್ಕೂಲ್ಗೆ ಹೊರಟಿದ್ದು. ಟೀಚರ್ ಅಂತಂದರೆ ಬರೀ ಪಾಠ ಹೇಳ್ಕೊಡೋದಲ್ಲ, ಎಲ್ಲೋ ಒಂದು ಕಡೆ ಮಕ್ಕಳ ಆ್ಯಂಡ್ ನಮ್ಮ ಬಾಂಡಿಂಗ್ ತುಂಬಾ ಸ್ಪೆಷಲ್ ಆ್ಯಂಡ್ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಂಡ್ ಎಲ್ಲೋ ಒಂದೆರಡು ಮಕ್ಕಳಿಗೆ ನಾವು ಇನ್ನೂ ಸ್ಪೆಷಲಾಗಿ ಕಾಣ್ತೀವಿ. ಈ ಥರನೇ ಪಕ್ಕದ ಕ್ಲಾಸ್ ಮಗು ನನಗೆ ಅವ್ರ ಮನೇಲಿ ಮಾಡಿರುವಂಥ ಕಜ್ಜಾಯನ ತಂದು ಕೊಟ್ಟಾಗ ತುಂಬಾ ಖುಷಿ ಅಂತ ಅನಿಸ್ತಿತ್ತು. ಎಲ್ಲೋ ಆ ಮಗು ಮನಸ್ಸಲ್ಲಿ ಸ್ಪೆಷಲ್ ಜಾಗ ಇದೆ ಅಂತ ಕೂಡ ಅನಿಸ್ತಾ ಇತ್ತು. ಇವತ್ತು ನನಗೆ ಆ್ಯಕ್ಚುಲಿ ಹುಷಾರೇ ಇರಲಿಲ್ಲ. ಸೊ ವಾಕ್ ಹೋಗೋದಕ್ಕೆ ಆರ್ಯನೂ ಜೊತೆಯಲ್ಲಿ ಕರ್ಕೊಂಡೋಗಿ ಜಸ್ಟ್ ಕ್ಯಾಶುವಲ್ ವಾಕ್ ಮಾಡಿದ್ವಿ, ಬ್ರಿಸ್ಕ್ ವಾಕ್ ಕೂಡ ಮಾಡಲಿಲ್ಲ. ಆ್ಯಂಡ್ ಅಲ್ಲಿಂದ ಹೊರಡಬೇಕಾದ್ರೆ ಸೂಪ್ ಕುಡಿಬೇಕು ಅಂತ ಅನಿಸ್ತಿತ್ತು. ಸೊ ಸೂಪ್ನ ಕುಡಿದು ಮನೆಗೆ ಹೊಟ್ಟು ಬಂದು ಡಿನ್ನರ್ಗೆ ಅಂತ ಆರ್ಯನ್ಗೆ ಆ್ಯಂಡ್ ಪುಟ್ಟನ್ಗೆ ಮಮ್ಮಿ ಪಲಾವ್ ಕೊಟ್ಟು ಕಳಿಸಿದ್ರು. ಸೊ ಅದನ್ನೇ ಅವರು ತಿನ್ಕೊತಾ ಇದ್ರು ಡಿನ್ನರಾಗೆ. ಏನು ಗೋಲ್ಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಆಗಲೇ ಇಲ್ಲ, ಟೆರಿಬಲ್ ಹೆಡೇಕ್ ಇತ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ದಿನ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡು ಸಬ್ಸ್ಕ್ರೈಬ್.